Audio Jungle. Audio Jungle. ಇವತ್ತು ಗರಿ ಗರಿಯಾದ ರವೆ ದೋಸೆ ತೋರಿಸ್ಕೊಡ್ತೀನಿ ನೋಡಿ. ಒಂದು ಮುಕ್ಕಾಲು ಬಟ್ಲು ಚಿರೋಟಿ ರವೆ, ಅದರಲ್ಲಿ ಅರ್ಧ ಅಕ್ಕಿ ಹಿಟ್ಟು, ಇದು ಮೈದಾ ಹಿಟ್ಟು. ಬೇಕಂದ್ರೆ ಅಕ್ಕಿ, ನೀವು ಬೇಡ ಅಂದರೆ ಗೋಧಿ ಹಿಟ್ಟಾದರೂ ಹಾಕ್ಬೋದು, ಇಲ್ಲಾಂದರೆ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಅದನ್ನು. ನೋಡಿ, ಅದಕ್ಕೆ ಬೇಕಾಗಿರೋದು ಒಂದು ಸ್ವಲ್ಪ ಶುಂಠಿ, ಇಷ್ಟೇ ಶುಂಠಿ ತಗೊಂಡಿದ್ದೀನಿ ನೋಡಿ. 2 ಹಸಿಮೆಣಸಿನ್ಕಾಯಿ ಚಿಕ್ಕದು, ಒಂದು ಕಾಲು ಭಾಗ ತೆಂಗಿನಕಾಯಿ ಚಿಕ್ಕ ಕಟ್ ಮಾಡಿ ಇಟ್ಟಿದ್ದೀನಿ, ಕರಿಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನೀರು. ಇದನ್ನು ಎಷ್ಟು ಹಾಕ್ಬೇಕಂತ ಹೇಳ್ತೀನಿ ನೋಡಿ. ಕಲಸಿಟ್ಟೋಣ ಫಸ್ಟು. ನೋಡಿ, ಚಿರೋಟಿ ರವೆ ಹಾಕ್ತಾಯಿದ್ದೀನಿ. ಸಣ್ಣ ರವೆ ಇರುತ್ತಲ್ಲ ಅದು ಚಿರೋಟಿ ರವೆ. ನೋಡಿ, ಅಕ್ಕಿ ಹಿಟ್ಟು ಮತ್ತು ಮೈದಾ ಹಿಟ್ಟು. ನೋಡಿ, ಉಪ್ಪು ನೀವು ಆಮೇಲೆ ಸೇರಿಸ್ಬೋದು. ನೋಡಿ, ಕಾಯಿ ತುರಿ ಇದೆಲ್ಲ ಹಾಕೋಣ. ಹಸಿಮೆಣಸಿನ್ಕಾಯಿ ಮತ್ತು ಶುಂಠಿ, ಕರಿಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು. ಲಾಸ್ಟಲ್ಲಿ ಸ್ವಲ್ಪ ಸೋಡಾ ಪುಡಿ ಹಾಕಬೇಕು ದೋಸೆ ಹಾಕುವಾಗ. ಆದರೆ 2ರಷ್ಟು ನೀರು ಸೇರಿಸ್ಕೋಬೇಕು, ಗರಿ ಗರಿಯಾಗಿ ಬರಬೇಕು ಅಂದರೆ. ಫಸ್ಟ್ ಕಲಸಿಟ್ಟಿರೋಣ, ಮತ್ತೆ ನೀರು ಸೇರಿಸೋಣ. ಇವಾಗ ಒಂದು ಗ್ಲಾಸ್ ಹಾಕಿದ್ದೀನಿ ನಾನು. ಇದರಲ್ಲೊಂದು ಗ್ಲಾಸ್ ಸೇರಿಸಿದ್ದೀನಿ, ಈ ಥರ ಗ್ಲಾಸಲ್ಲಿ. ಸ್ವಲ್ಪ ಮಾಡ್ತಾಯಿರೋದು, ನಾನು ಜಾಸ್ತಿ ಮಾಡ್ತಾಯಿಲ್ಲ. ನೀವು ಜಾಸ್ತಿ ಕ್ವಾಂಟಿಟಿದೆ, ಎಷ್ಟು ನೀವು ಜಾಸ್ತಿ ಮಾಡ್ತೀರಾ, ತುಂಬ ಮಾಡೋದಾದರೆ ಜಾಸ್ತಿ ತಗೋಬೇಕು. ಇದನ್ನು ಮುಚ್ಚಿಟ್ಟೋಣ. ನಾನು ಇದ್ರ ಜೊತೆ ಮೊಳಕೆ ಕಾಳಿಂದು ಸಾಂಬಾರು ಮಾಡ್ತಾಯಿದ್ದೀನಿ. ಮೊಳಕೆ ಕಾಳು ಇದನ್ನು ಮುಚ್ಚಿಟ್ಬಿಡೋಣ. ಇದ್ರ ಜೊತೆ ಚಪಾತಿನೂ ಮಾಡ್ತಾಯಿದ್ದೀನಿ ನಾನು. ನೋಡಿ, ಮೊಳಕೆ ಕಾಳು, ಹುಳ್ಳಿಕಾಳು ಮತ್ತು ಕಡಲೆಕಾಳು, ನೋಡಿ ಇದು ಅವರೆಕಾಳು ಎಲ್ಲ ಮೊಳಕೆ ಬಂದಿರೋದು. ನೋಡಿ, ಮೊಳಕೆ ಸಾರು ಮಾಡ್ತೀನಿ ಇವತ್ತು. ಸಾಕಿಷ್ಟು ನಮಗೆ. ಈ ಬಟ್ಲಲ್ಲಿ ಒಂದು ಬಟ್ಲು ತಗೊಂಡಿದ್ದೀನಿ. ಇದಕ್ಕೆ ಮಸಾಲೆ ರುಬ್ಕೊಳ್ಳೋಣ. ಇದನ್ನು ಬೇಯಕ್ಕೆ ಇಟ್ಬಿಡೋಣ ಫಸ್ಟು. ನೋಡಿ, ಕುಕ್ಕರಿಗೆ ಹಾಕಿಟ್ಟೋಣ. ತೊಳೆದೆ, ಇದನ್ನೆಲ್ಲ ಕ್ಲೀನಾಗಿ ವಾಶ್ ಮಾಡಿದ್ದೀನಿ. ಚೆನ್ನಾಗಿ ತೊಳೆಯುವಾಗ ಅದು ನೆಂದಿರಲ್ವಲ್ಲ, ಆ ಕಾಳೆಲ್ಲ ಕೆಳಗಡೆ ಬರುತ್ತೆ, ಅದನ್ನ ಎತ್ತಿ ಬಿಸಾಕ್ಬೋದು. ಅದು ಬೇಗ ಬೇಯಲ್ಲ, ಅದಕ್ಕೋಸ್ಕರ ನಾನಿದು ಬೇಯುವಾಗೇ ಒಂದು ಗ್ಲಾಸ್ ನೀರು ಹಾಕಿರ್ತೀನಿ. ನಾನು ಬೇಯುವಾಗೇ ಒಂದು ಈರುಳ್ಳಿ, ಒಂದು ಟೊಮೊಟೊ ಹಾಕ್ತೀನಿ. ತೊಳೆದಿಟ್ಕೊಂಡಿದ್ದೆ ನಾನು ಟೊಮೊಟೊನ. ಇದಕ್ಕೆ ಮಸಾಲೆ ರುಬ್ಬಾಕ್ತೀನಿ ನಾನು ತೆಂಗಿನಕಾಯಿನ. ನೀವು ಚಟ್ನಿನೂ ಮಾಡ್ಕೋಬೋದು, ಅದ್ರ ಜೊತೆ ಚೆನ್ನಾಗಿರುತ್ತೆ. ನಾನು ಸಾರೇ ಮಾಡ್ತೀನಿ, ಚಪಾತಿನೂ ತಿನ್ಬೇಕು, ಅದಕ್ಕೋಸ್ಕರ ಮೊಳಕೆ ಕಾಳು ಸಾರು ಮಾಡ್ತೀನಿ. ಅದ್ರ ಜೊತೆ ಒಂದು ಆಲೂಗೆಡ್ಡೆನೂ ಹಾಕ್ತೀನಿ ನಾನು, ಚೆನ್ನಾಗಿರುತ್ತೆ. ಬೇಕು ಅಂದರೆ ಹಾಕ್ಬೋದು ನೀವು, ಬೇಡ ಅಂದರೆ ಆಲೂಗೆಡ್ಡೆ ಯಾರು ತಿನ್ನಲ್ಲ. ಆಲೂಗೆಡ್ಡೆ ಯಾರಿಗೆ ಇಷ್ಟ ಆಗೋದು, ಎಲ್ಲರಿಗೂ ಇಷ್ಟ ಆಗುತ್ತೆ. ಕೆಲವೊಬ್ರು ತಿನ್ನಲ್ಲ ಅಂದರೆ ಹಾಕೋದು ಬೇಡ ಅದ್ರ ಜೊತೆ. ನಾನು ಒಂದು ಆಲೂಗೆಡ್ಡೆ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತೀನಿ ನಾನು. ಯಾವ ಸಾರು ಮಾಡಬೇಕಾದ್ರೂ ನೀವು ತರಕಾರಿ ಸಾರು ಒಂದು ಆಲೂಗೆಡ್ಡೆ ಹಾಕಿದ್ರೆ ಅದ್ರ ರಸ ಬಿಟ್ಟರೆ ತುಂಬ ರುಚಿ ಇರುತ್ತೆ. ತರಕಾರಿ ಸಾಂಬಾರೆಲ್ಲ ಮಾಡುವಾಗ ಕೆಲವೊಬ್ರು ಹಾಕಲ್ಲ, ಆಲೂಗೆಡ್ಡೆ ಇಷ್ಟಪಡಲ್ಲ. ಇಷ್ಟಪಡ್ತಾ ಇದ್ದವರು ಬೇಡ, ಹಂಗೇ ಖಾಲಿ ಮೊಳಕೆ ಸಾರು ಮಾಡ್ಬೋದು. ಹಂಗೇ ಚಪಾತಿ ಮತ್ತು ಅನ್ನ ತಿನ್ನೋಕ್ಕೆಲ್ಲ ಚೆನ್ನಾಗಿರುತ್ತೆ. ತೆಳು ಮಾಡಿದ್ರೆ
ಅನ್ನ ತಿನ್ನೋಕ್ಕೂ ಆಗುತ್ತೆ, ಮುದ್ದೆನೂ ತಿನ್ಬೋದು. ಇದಕ್ಕೆ ಸ್ವಲ್ಪ ನಾನು ಉಪ್ಪು ಹಾಕ್ತೀನಿ. ಉಪ್ಪು ಹಾಕಿ ಮುಚ್ತೀನಿ, ಮುಚ್ಚಳ ಒಂದು ಕೂಗಲಿ, ಒಂದು 2-3 ವಿಷಲ್ ಆಗಲಿ. ನಾನು ಆಲೂಗೆಡ್ಡೆನ ಮತ್ತೆ ಹಾಕ್ತೀನಿ, ಇವಾಗ ಹಾಕಲ್ಲ. ಇದನ್ನು ವಾಶ್ ಮಾಡಿಡ್ತೀನಿ, ಹಂಗೆ ನೀರು ಹಾಕಿಡ್ತೀನಿ, ಇಲ್ಲ ಅಂದರೆ ಕಪ್ಪಾಗುತ್ತೆ ನೋಡಿ. ಇದು ನೀರು ಹಾಕಿಟ್ಬೇಕು ಆಲೂಗೆಡ್ಡೆ, ಇಲ್ಲಾಂದರೆ ಕಪ್ಪಾಗುತ್ತೆ. ನಾನು ಲಾಸ್ಟಿಗೆ ಹಾಕ್ತೀನಿ ಇದನ್ನು ಆಲೂಗೆಡ್ಡೆನ. ಅದು 2-3 ವಿಷಲ್ ಆಗಲಿ, ಆಮೇಲೆ ಹಾಕ್ತೀನಿ. ಮೊಳಕೆ ಕಾಳು ಚೆನ್ನಾಗಿ ಬೇಯಬೇಕಲ್ಲ, ಅದಕ್ಕೋಸ್ಕರ. ಅದೊಂದು 2-3 ವಿಷಲ್ ಆಗಲಿ, ಅಷ್ಟೊತ್ತು ನಾವು ಸಾರಿಗೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಅದು ವಿಷಲ್ ಆಗಲಿ ಅಷ್ಟರೊಳಗೆ ನಾವು ಸಾರಿಗೆ ಇದು ಮೊಳಕೆ ಕಾಳು ಸಾಂಬಾರಿಗೆ ಇದು ರುಬ್ಕೊಳ್ಳೋಕ್ಕೆ ನೋಡಿ 1 ಬಟ್ಲು ಕೊಬ್ಬರಿ ತುರಿನೂ ತಗೊಂಡಿದ್ದೀನಿ, ನಾನು ಕಾಯಿ ತಗೊಂಡಿಲ್ಲ. 1 ಸ್ಪೂನು, ಒಂದು ಸ್ಪೂನು, ಒಂದು ಸ್ವಲ್ಪ ಖಾರ ಪುಡಿ, 1 ಸ್ಪೂನ್ ಧನಿಯಾ ಪುಡಿ, 1 ಈರುಳ್ಳಿ ನೋಡಿ, 1 ಸ್ವಲ್ಪ ಶುಂಠಿ. ಇದು ರುಬ್ಬೋದಕ್ಕೆ ನಾನು ಇದನ್ನು ಮಸಾಲೆ ರುಬ್ಕೊಳ್ಳೋಣ. ಅಷ್ಟರೊಳಗೆ ವಿಷಲ್ ಆಗಲಿ, ಅದು 4-5 ಕೂಗಲಿ, ಅದು ಮೊಳಕೆ ಕಾಳು ಬೇಯಬೇಕು ಚೆನ್ನಾಗಿ. ಅಷ್ಟರೊಳಗೆ ನಾವಿದು ಎಲ್ಲ ರುಬ್ಕೊಳ್ಳೋಣ ಮಸಾಲೆನ. ಒಬ್ಬೊಬ್ಬರು ಚಕ್ಕೆ ಎಲ್ಲ ಹಾಕ್ತಾರೆ, ಚೆನ್ನಾಗಿರಲ್ಲ. ಚಕ್ಕೆ ಲವಂಗ ಎಲ್ಲ ಹಾಕ್ಬಾರ್ದು. ಇದು ಮೊಳಕೆ ಕಾಳು ಸಾರಿಗಾಗಲಿ ಯಾವುದೇ ತರಕಾರಿ ಸಾರಿಗಾಗಲಿ ಚಕ್ಕೆ ಲವಂಗ ಯೂಸೇ ಮಾಡಬಾರ್ದು, ಚೆನ್ನಾಗಿರಲ್ಲ. ನೋಡಿ, ಮಸಾಲೆ ರೆಡಿ ಆಯಿತು. ನಾವು ಒಗ್ಗರಣೆ ನೋಡಿ, ಸಾರಿಗೆ ಒಗ್ಗರಣೆ ಹಾಕೋದಕ್ಕೆ ಕರಿಬೇವಿನ ಸೊಪ್ಪು, 1 ಈರುಳ್ಳಿ, ಇಷ್ಟು ಸಾಸಿವೆ. ಗ್ಯಾಸ್ ಮೇಲೆ ಬಾಣಲೆ ಇಟ್ಕೊಳ್ಳೋಣ ನಾವು. ಗ್ಯಾಸ್ ಮೇಲೆ ಬಾಣಲೆ ಇಟ್ಟೋಣ. ಅದಕ್ಕೆ ಎಣ್ಣೆ ಹಾಕೋಣ. ಸಾರಿಗೆ ಒಗ್ಗರಣೆ ಹಾಕೋದಕ್ಕೆ ನಾನು ಮತ್ತೆ ಕುಕ್ಕರಲ್ಲಿ ಇಟ್ಟೆ ಕೂಗಿಸ್ತೀನಿ, ಮತ್ತೆ ವಾಪಸ್ಸು. ಆಲೂಗೆಡ್ಡೆ ಹಾಕಿಲ್ವಲ್ಲ, ಒಂದು ಕೂಗಿದ್ರೆ ಸಾಕು, ಮಸಾಲೆ ಎಲ್ಲ ಹಾಕಿ. ನಾನು ನಿಮಗೆ ಹುಣಸೆಹಣ್ಣು ಹಾಕೋದು ತೋರಿಸ್ತಿಲ್ಲ, ನೀವು ಬೇಕಾದ್ರೆ ಹಾಕ್ಬೋದು ಒಂದು ಸ್ವಲ್ಪವ. ಹುಳಿ ಬೇಕಂದರೆ ಇದಕ್ಕೆ ಮೊಳಕೆ ಹುಳಿ ಕಾಳು ಸಾರಿಗೆ ಜಾಸ್ತಿ ಹುಳಿ ಚೆನ್ನಾಗಿರಲ್ಲ, ಅಷ್ಟು ತುಂಬ ಚೆನ್ನಾಗಿರಲ್ಲ, ಸ್ವಲ್ಪ ಆದರೆ ಸಾಕು. ಹುಳಿ ಟೊಮೊಟೊ ಹಾಕಿಲ್ಲ, ಸಿಹಿ ಟೊಮೊಟೊ ತಗೊಂಡಿದ್ದೆ, ಅದಕ್ಕೋಸ್ಕರ ನಾನು ನೋಡಿ ಒಂದು ಸ್ವಲ್ಪ ಹುಣಸೆಹಣ್ಣ ನೀರಲ್ಲಿ ಹಾಕಿದ್ದೀನಿ. ಬೇಕಂದ್ರೆ ಹಾಕ್ತೀನಿ, ಇಲ್ಲಾಂದರೆ ಹಾಕಲ್ಲ. ಎಣ್ಣೆ ಬಿಸಿಯಾಗಿದೆ, ಸಾಸಿವೆ ಹಾಕೋಣ. ನೋಡಿ, ಒಗ್ಗರಣೆ ಎಲ್ಲ ಹಾಕೊಂಡಿರುತ್ತೆ. ನೋಡಿ, ಚೆನ್ನಾಗಿ ಬೆಂದಿದೆ ಎಲ್ಲ ನೀಟಾಗಿ. ನಾನು ಇದಕ್ಕೇ ಆಲೂಗೆಡ್ಡೆ ಮತ್ತು ಖಾರ ಎಲ್ಲ ಸೇರಿಸ್ದೆ, ಕುಕ್ಕರಿಂದ ಬೇರೆ ತೆಗೆದಿಲ್ಲ. ಇದಕ್ಕೇ ಖಾರ, ಇದು ಮಸಾಲೆ ಎಲ್ಲ ರುಬ್ಬಿದ್ನಲ್ಲ ಅದನ್ನೆಲ್ಲ ಸೇರಿಸಿದ್ದೀನಿ. ಇದಕ್ಕೆ ಸ್ವಲ್ಪ ಇನ್ನೂ ನೀರು ಹಾಕಿ ಸ್ವಲ್ಪ ಒಗ್ಗರಣೆದ್ದು ಎಲ್ಲ ನೀರು ಹಾಕೋಣ ಇದಕ್ಕೆ. ಮತ್ತೆ ಉಪ್ಪು ನೋಡಿ ಹಾಕಬೇಕು, ಬೇಯುವಾಗ ಹಾಕಿದ್ವಲ್ಲ, ಇವಾಗ ಸ್ವಲ್ಪ ಹಾಕ್ತಾಯಿದ್ದೀನಿ ನಾನು. ಉಪ್ಪು ಜಾಸ್ತಿ ಆದರೆ ಆಮೇಲೆ ಸಾಂಬಾರು ಹಾಳಾಗುತ್ತೆ, ಆಮೇಲೆ ಮೊಳಕೆ ಕಾಳು ಸಾರು ಚೆನ್ನಾಗಿರುತ್ತೆ. ಮೊಳಕೆ ಕಾಳು ನೋಡುವಾಗಲೇ ಊಟ ಮಾಡ್ಬೇಕನ್ಸುತ್ತೆ ನೋಡ್ರಿ, ಆವಾಗಲೇ ತಿನ್ಬೇಕನ್ಸುತ್ತೆ. ತುಂಬ ಚೆನ್ನಾಗಿರುತ್ತೆ ಮೊಳಕೆ ಕಾಳು ಸಾರು. ಯಾರಿಗಿಷ್ಟ ಆಗಲ್ಲ, ಎಲ್ಲರಿಗೂ ಇಷ್ಟ ಆಗುತ್ತೆ. ನಾನು ಒಂಚೂರು ಹುಣಸೆಹಣ್ಣು ಹಾಕ್ತಾಯಿದ್ದೀನಿ, ತುಂಬ ಹಾಕ್ತಾಯಿಲ್ಲ ನೋಡಿ. ಒಂಚೂರು ಸ್ವಲ್ಪ ಹುಳಿ ಆದರೆ ಚೆನ್ನಾಗಿರಲ್ಲ ಅದು ಮೊಳಕೆ ಕಾಳು ಸಾಂಬಾರು. ಇದೊಂದು ವಿಷಲ್ ಆಗಲಿ, ಮುಚ್ಚಳ ಇಟ್ಟೋಣ.
ಅದೊಂದು ವಿಷಲ್ಗೆ ಹೋಗಲಿ. ಅಷ್ಟರೊಳಗೆ ನಾವು ಈ ದೋಸೆ ಇದು ನೋಡಿ ನಾನು ಹಂಚಿಟ್ಟಿದ್ದೀನಿ ಗ್ಯಾಸ್ ಮೇಲೆ. ನೋಡಿ ಒಂದು ಸ್ವಲ್ಪ ಸೋಡಾ ಪುಡಿ ಬೇಕಂದ್ರೆ ಹಾಕ್ರಿ, ಇಲ್ಲಾಂದ್ರೆ ಹಾಗೇ ಇದಾಳುತ್ತೆ. ಸ್ವಲ್ಪ ಹೊತ್ತು ನೆನಿಬೇಕದು. ಸ್ವಲ್ಪ ಇನ್ನೂ ನೀರು ಸೇರಿಸ್ಬೇಕು ಇದಕ್ಕೆ. ಅದು ರವೆ ನೆಂದಮೇಲೆ ಸ್ವಲ್ಪ ಜಾಸ್ತಿ ಆಗುತ್ತೆ, ಚಿರೋಟಿ ರವೆ. ನೀರು ಥರ ಮಾಡ್ಕೋಬೇಕು, ಗರಿ ಗರಿಯಾಗಿ ಬರುತ್ತೆ. ಒಂದು ಬಟ್ಲು ಹಿಟ್ಟಿಗೆ 2-3 ಬಟ್ಲು ನೀರು ಸೇರಿಸ್ಬೇಕು, ಆ ಥರ. ನೋಡಿ ಇಷ್ಟು ತೆಳು ಮಾಡ್ಕೊಂಡಿದ್ದೀನಿ ನಾನು. ಪ್ರತಿ ಸಲ ಮಾಡುವಾಗಲೂ ಈ ಥರ ಇದು ಮಾಡಿ ಹಾಕಿದ್ರೆ ಆಯಿತು ನೀವು. ನೋಡಿ ನೀರಾಗಿದೆ. ನಾನು ಸ್ವಲ್ಪನೇ ಹಿಟ್ಟು ತಗೊಂಡಿರೋದು, ಜಾಸ್ತಿ ತಗೊಂಡಿಲ್ಲ. ಸ್ವಲ್ಪ ನೆನಿಲಿ ಚೆನ್ನಾಗಿ. ಸೋಡಾ ಪುಡಿ ಹಾಕಿದ್ದೀನಿ, ಒಂದು ಸ್ವಲ್ಪ ಹಾಕಿದ್ದೀನಿ. ನೀವು ಬೇಕಾದ್ರೆ ಹಾಕ್ರಿ, ಇಲ್ಲಾಂದ್ರೆ ಅದ್ರ ಜೊತೆ ತುಪ್ಪ ಇಲ್ಲ ಎಣ್ಣೆ ಹಾಕ್ಬೋದು. ಈಗ ಹಂಚು ಬಿಸಿಯಾಗಿದೆ, ಸ್ವಲ್ಪ ಎಣ್ಣೆ ಹಾಕೋಣ. ದೋಸೆ ಮಾಡೋ ಹಂಚಿಟ್ಟಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಇದು. ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಮುಚ್ಚೋಣ ಪ್ಲೇಟು. ಇದು ವಿಷಲ್ ಆಗಿದೆ, ಅದು ಬಂದ್ ಮಾಡ್ತಾಯಿದ್ದೀನಿ ಕುಕ್ಕರು. ನೋಡೋಣ ಆಗಿದೆಯಾ ಅಂತ. ನೋಡಿ ಕಾಣಿಸ್ತಾ ಇದೆ. ನಾನು ಚಿಕ್ಕದಾಗಿ ಉಯ್ದಿದ್ದೀನಿ, ಇದ್ರ ಅಗಲಕ್ಕೂ ಉಯ್ಬೋದು. ಊಟ ಮಾಡ್ಕೊಳ್ಳೋಣ. ಇದ್ರ ಮಧ್ಯ ತೆಂಗಿನಕಾಯಿ ಎಲ್ಲ ಸಿಕ್ಕುವಾಗ ತುಂಬ ಚೆನ್ನಾಗಿರುತ್ತೆ, ಗರಿ ಗರಿ ಗರಿಯಾಗಿ. ಆ ಕಾಯಿ ಮತ್ತು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪೆಲ್ಲ ಸಿಗುತ್ತಲ್ಲ, ಅದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಇದ್ರ ಜೊತೆ ಕಾಯಿ ಚಟ್ನಿನೂ ಮಾಡ್ಕೊಬೋದು. ನಾನು ಮೊಳಕೆ ಕಾಳಿತ್ತು ಅಂತೇಳಿ ಅದ್ರ ಸಾರು ಮಾಡಿದ್ದೀನಿ ಅಷ್ಟೇ. ಗರಿ ಗರಿಯಾಗೂ ಮಾಡ್ಕೊಬೋದು, ಈ ಥರ ಮೆತ್ತಗೂ ಮಾಡ್ಬೋದು. ನೋಡಿ ನೋಡಿ ವಿಷಲ್ ಆರಿದೆ. ಆರಿದ್ಮೇಲೆ ತೆಗಿಬೇಕು ನೀವು, ಸಡನ್ನಾಗಿ ತೆಗಿಬಾರ್ದು. ನೋಡಿ ಆಗಿದೆ ಇದು. ಆಲೂಗೆಡ್ಡೆ ನಾನು ಫಸ್ಟ್ ಯಾಕೆ ಹಾಕಲಿಲ್ಲ ಅಂದರೆ ಅದು ಫುಲ್ಲು ಬೆಂದೋಗುತ್ತೆ. ಅದಕ್ಕೋಸ್ಕರ ನಾನು ಲಾಸ್ಟಲ್ಲಿ ಹಾಕಿ ಇನ್ನೊಂದು ವಿಷಲ್ ಕೂಗಿಸಿದ್ದು. ಮತ್ತೆ ಇದೊಂದು ಬಟ್ಲಿಗೆ ತಗೊಳ್ಳೋಣ ನಾವು. ಎಲ್ಲ ರೆಡಿಯಾಗಿದೆ. ಮೊಳಕೆ ಕಾಳು ಸಾರು ಮತ್ತು ಚಿರೋಟಿ ರವೆ ಮತ್ತು ಅಕ್ಕಿ ಹಿಟ್ಟು, ಮೈದಾ ಹಿಟ್ಟು ಎಲ್ಲ ಹಾಕಿ ಮಾಡಿರೋದು ದೋಸೆ. ನೋಡಿ ಬಿಸಿ ಬಿಸಿಯಾಗಿದೆ. ಈಗ ನಾನು ಗರಿ ಗರಿಯಾಗಿ ಮಾಡಿಲ್ಲ, ನೀವು ಗರಿ ಗರಿಯಾಗಿ ಮಾಡ್ಕೋಬೋದು. ಇನ್ನೂ ತೆಳುವು ಇದ್ದರೆ ಗರಿ ಗರಿ ಆಗುತ್ತೆ. ಇದು ಟೇಸ್ಟ್ ಹೇಗಿದೆ ನೋಡೋಣ ಇವಾಗ. ಸಾರಲ್ಲೂ ತಿನ್ನೋಕ್ಕೆ ಚೆನ್ನಾಗಿದೆ, ಹಂಗೇನು ತಿನ್ನೋಕ್ಕೆ ಇನ್ನೂ ಟೇಸ್ಟ್ ಇರುತ್ತೆ. ಹಾಗೇ ತಿಂದು ನೋಡೋಣ. ನಿಮ್ಮ ಮನೇಲಿ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಇದು. ಮತ್ತು ವಯಸ್ಸಾದವರಿಗೆಲ್ಲ, ಅವರಿಗೆ ಕಾಯಿ ಅಗ್ಯೋಕ್ಕಾಗಲ್ಲ, ತೆಂಗಿನಕಾಯಿ ಹಾಕ್ತಲೇ ಮಾಡಿಕೊಡ್ಬೋದು ಅವರಿಗೆ. ಸಂಜೆ ಹೊತ್ತು ಸ್ನ್ಯಾಕ್ಸಿಗೂ ಮಾಡ್ಬೋದು. ನೀವು ಎಲ್ಲರೂ ಮನೇಲಿ ಮಾಡಿ ಹೇಗಿತ್ತು ಅಂತ ಒಂದು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಯಾವಾಗಲೂ ಹೀಗೆ ವೀಡಿಯೋ ಹಾಕ್ತಾ ಇರ್ತೀವಿ ನಾವು. ಎಲ್ಲರಿಗೂ ಬಾಯ್ ಬಾಯ್. ನಾನು ಮುಖ ತೋರಿಸಿ ವೀಡಿಯೋ ಮಾಡೋಕ್ಕಾಗ್ತಾಯಿಲ್ಲ, ವೀಡಿಯೋ ಹಿಡಿಯೋರಿಲ್ಲ, ನನ್ನ ಮಗಳಿಲ್ಲ. ಅದಕ್ಕೋಸ್ಕರ ಅವಳು ಸ್ಕೂಲಿಗೆ ಹೋಗಿರ್ತಾಳೆ, ಅದಕ್ಕೋಸ್ಕರ ನಾನೇ ವೀಡಿಯೋ ಮಾಡ್ಕೋಬೇಕು. ಎಲ್ಲರೂ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಎಲ್ಲರಿಗೂ ಬಾಯ್ ಬಾಯ್.